ಹಲೋ ಹರಿ ಓಂ. ನಾನು ಅನುಷಾ ಇದ್ದೆ. ಹಾವೇಕ ಕಾಲ್ ಸೆಂಟರ್ಗೆ ಸ್ವಾಗತ. ಯಾವಾಗಲೂ ನಿಂಗೆ ಸಂತಿದ್ಯಾ ಹೇಳಿ, ಹೆಂಗ್ ಸಹಾಯ ಮಾಡೋಕ್ಕಾಗಿತ್ತು? ಹೆಂಗ್ ಸಂಟಿಗಿದ್ರೆ ಎಂಟ ಸುಳ್ಳು ಹೇಳ್ತಾರೆ. 8 ಗಂಟೆಗೆ ಯಮನ ಹೆಣ್ಣಾಳು ಗೋದಾವರಿ ಇದ್ದು ಹೆಂಗೊಬ್ರು ಇತ್ತು ಆಟದಲ್ಲಿ ಸಾಂಗತ್ಲಟ್ಟಿದ್ದೆ. ಎಂಟ ಸುಳ್ಳು ಹೇಳ್ತಾರ. ಇಲ್ಲ, ಹಂಗೆ ಹೇಳಿದ್ಮೇಲೆ ಎಂತಾದ್ರು ಸಮಸ್ಯೆ ಇದ್ರೆ ಯಾವಾಗಲೂ ನಿಂಗೆ ಸಹಾಯಕ್ಕೆ ಹಂಗ ಜೊತೆ ಇದ್ದೆ ಅಂದಿ. ಹೇಳಿ, ನಿಮ್ ಹೆಸರು ಗೊತ್ತಾಗಿಲ್ಲ, ಎಲ್ಲಾಯ್ತು ನಿಮ್ಗೆ? ನನ್ನ ಹೆಸರು ವಿನಾಯಕಾಳೆ. ಹೆಂಗ್ ಬಾಳ ಹೆಸರಾಟು, ಬಾಳ ಹೆಸರು ವಿನಾಯಕಾಳ್ ಹಂಗೆ. ಹೌದಾ, ಹೇಳಿ. ಕರೆ ಮಾಡಿದ್ದು ಯಾವ್ದ್ರ ಬಗ್ಗೆ, ಎಂತ ಮಾಹಿತಿ ಬೇಕಾಗಿತ್ತು? ಕರೆ ಮಾಡಿದ್ದು ಅಂದ್ರೆ ಸಿದ್ದಾಪುರದ ಒಂಚೂರು ಬರ್ತದೆ ಹೇಳ್ತಾ. ರಾತ್ರಿ ದಿನ ಕಾಲ್ ಮಾಡ್ತಾ ಇರ್ತಾ ಹೆದರಿಕೆ ಅಡಿ ತೊಂದ್ರೆ ಇಲ್ಲ ಅಂದ್ರೆ ಯಾವಾಗ್ಲೂ ನಿಂಗೆ ಸಂತಿಗೆನೇ ಇದ್ಯಾ, ನಿಂಗೆ ಕಾಗೆ ಇದ್ಯಾ ಹೇಳಿ? ಹೆದರಿಕೆ ಅಂದ್ರೆ ಎಂಟದು ಇಲ್ಲ. ಎಂಟ ಹೆದರಿಕೆಟ್ಟ ಅದೇ ಇದು ಸಿದ್ದಾಪುರದ ಸೀತಾರಾಮನ್ ಮಲ್ಲಿ ಶಾಂತ ಯಾವ ಕಾಯಿ ಮುಟ್ಟಿದ್ರೆ ಬೇಕಾಗಿತ್ತು. ಅಲ್ಲ ಅದು ಅವ್ನು ಒಂದು ಕರಡಿಗೆ ಹೋಗಿದ್ನಡ ಹಂಗೇಳಿ. ಅವ್ನು ಒಂದು ಇದಕ್ಕೂ ಬಿಟ್ಟನಿಲ್ಲ. ಹಂಗ ಗಂಡಾಕ್ಷತಿಂದ ಹಿಡಿದು ಸಾಧದವರೆಗೂ ಕರಡಿಗೆ ಹೋಗ್ತಾ. ಅವನ ಬಗ್ಗೆ ಹಿಂಗೆ ಒಂದು ಇದಲ್ಲ. ಅವ ಮೊನ್ನೆ ಬಂದಿದ್ದ, ನಾನು ಒಟ್ಟೆ ಪಾಟಿನ ಇಟ್ಬಿಟ್ಟು ಸಿದ್ದಾಪುರಕ್ಕೆ ನಡ್ಡೆ. ಅದಕ್ಕೆ ಬಾಗಿಲಿಟ್ಟು ಒಂದೇ ಇತ್ತು. ಊಟಗೀಟ ಮಾಡ್ಕೊಂಡು ಕರಡಿಗೆ ಹೋಜ ಹುಡುಗರು ಮಾಡೋತನಕ ಮನೆ ಬಾಗಿಲಿಟ್ಟು ಮತ್ತದ್ದು ಸಾಧ್ಯ ಅವತ್ತೊಳೆ. ಅದಕ್ಕೆ ಸಾಧ್ಯ ಯಾವ ಕಾಯಿ ಮುಟ್ಟಿದ್ರೆ ಬೇಕಾಗಿತ್ತು ಹಂಗೆ. ಅದಿಲ್ಲ, ನಿಮ್ಗೆ ಶ್ರಾದ್ದದ ಬಗ್ಗೆ ಮಾಹಿತಿ ಬೇಕಾಗಿತ್ತು ಅಲ್ಲ? ಹೌದು ಹೌದು. ಒಂದ್ ನಿಮಿಷ ಮಾಹಿತಿ ಕೊಡ್ತೀವಿ, ಲೈನಲ್ಲೇ ಇರಿ. ಲೈನಲ್ಲಿ ಇರವ ಹಂಗಾರ ಈಗ ತೋಟ ತುಡಿ ಹೋಗವು. ಉಳ್ಳು ಕರೆಂಟ್ ಲೈನ್ ಹಾಕಿದೆ, ತೋಟ ತುಡಿಗಿದ್ದು ಕರೆಂಟ್ ಲೈನು ಲೈನ್ ಹತ್ರ ಇರಬೋಡಾಗ್ತದೆ. ಇಲ್ಲ ಹಂಗಲ್ಲ, ಎಲ್ಲಿದ್ರ ಅಲ್ಲೇ ಇರಿ. ಮಂಡಗಡೆ ಇಟ್ಟಿದ್ದೆ ಈಗ ಕೊಡ್ತೀವಿ. ಫೋನ್ ಕಟ್ ಮಾಡಿ ಹೇಳಿ. ಫೋನ್ ಎಂತ ಕಟ್ ಮಾಡ್ತಾನೆ? ಮಂತ್ಲಗಡೆ ಸಿದ್ದಾಪುರ ಕೂಡ 5,500 ರೂಪಾಯಿ ಕೊಟ್ಟು ಹೊಸ ಮೊಬೈಲ್ ತಗೊಂಬಂದು ಫೋನ್ ಕಟ್ ಮಾಡ್ತ. ನಾನು ತಲೆ ಕಟ್ಟಿದ್ದಂಗೆ ಅದು ನಿಂಗೆ ಬೇಡವ ಫೋನ್ ಕಟ್ ಮಾಡೋದು ಹೇಳಿ? ಹಂಗಲ್ಲ, ಫೋನ್ ಕಟ್ ಮಾಡಿ ಅಂದ್ರೆ ಕರೆ ಕಟ್ ಮಾಡಿ ಮಾತಾಡ್ತಾನೆ ಇರಿ. ಒಂದ್ ನಿಮಿಷ ಹೇಳ್ತೀನಿ. ಅದೇ ಅಲ್ಲ ಹಂಗ ಮನೆ ಮುಂದೆ ಕಟ್ಟಿ ಇಲ್ಲ ನಿಂತ್ಕೊಂಡಿರುವ ಮತ್ತೆ ತೋಟದಲ್ಲೇ. ಒಂದ್ ನಿಮಿಷ, ನೀವು ಕಾಲ್ ಕಟ್ ಮಾಡಿ. ಅಡ್ಲ ಮನೆ ಮುಂದೆ ಕಟ್ಟಿ ಯಾರು ಅಡ್ಡಿಲ್ಲ ಅಡ್ಡಿಲ್ಲ ಹೇಳಿ. ಪ್ರಕಾಶ್ ಹೇಳಿ ಅಡ್ಡಿಲ್ಲ. ಅದೇ ನಿಮ್ಗೆ ಸಿದ್ದಾಪುರ್ ಸೀತಾರಾಮ್ ಭಾವಂದ ಅಥವಾ ಅವನ ಅಪ್ಪ ಅಂದ ಯಾವ ಶ್ರಾದ್ದದ ಬಗ್ಗೆ ಮಾಹಿತಿ ಬೇಕಾಗಿತ್ತು? ಇದು ಸಿದ್ದಾಪುರ್ ಸೀತಾರಾಮ್ ಭಾವಂದ ಅಥವಾ ಅವನ ಅಪ್ಪ ಅಂದ ಯಾರ ಶ್ರಾದ್ದದ ಬಗ್ಗೆ? ಎಂಟ ಕೇಳ್ತಾರೆ ಮಾಡಿ. ಸೀತಾರಾಮ್ ಬಂದ್ರೆ ಸೀತಾರಾಮನ ಅಪ್ಪಂದ ಕೇಳ್ತಾರಲ್ಲ. ಸೀತಾರಾಮ್ ಭವನೇ ಬಂದು ಕರಡಿಗೆ ಹೋಜಾಡಿದ್ದೆ. ಅವ್ನು ಶ್ರಾದ್ದ ಮಟ್ವ ಬದುಕಿದ್ದವ್ರು ಶ್ರಾದ್ದ ಮಟ್ವ. ಅವನ ಅಪ್ಪನ ಶ್ರಾದ್ದ ಹೆಂಗ್ ಬೇಕಾಗಿದ್ದು? ಒಂದ್ ನಿಮಿಷ ಮಾಹಿತಿ ಕೊಡ್ತೀನಿ ಹೇಳಿ. ಅದೇ ಅವನ ಅಪ್ಪನ ಶ್ರಾದ್ದ ನಾಡ್ದಿಗೆ ಬಹುಳ ತಡಿಗೆ ದಿವಸ ಆಗ್ತಡ. ತಡಿಗೆ ಸಾಕಾಗ್ತಿಲ್ಲ ಹೇಳಿ ಬಿಡಿಗೆ ದಿವಸ ಮಾಡ್ತಾ ಇದ್ವಡ. ಹಾಗಾಗಿ ಅವನು ಸಿದ್ದಾಪುರ್ ಸೀತಾರಾಮ್ ಅವನ ಅಪ್ಪಂದು ನಾಡ್ದು ಬೇಸ್ವಾರ ದಿವಸ ಆಗ್ತು ಅವನ ಶ್ರಾದ್ದ. ಯಾವ ಭಟ್ರು ಭಟ್ರು ಮಾಡಿದ್ದ. ಆ ದೊಡ್ಡ ಹೊಟ್ಟೆ ಭಟ್ರು ಬಂದ್ಬಿಟ್ರೆ ಅವ್ರು 3-4 ಗಂಟೆವ್ರು ಊಟ ಮಾಡ್ಕೊಂಡು ಕುಂಟು ಬಿಟ್ರು. ಅದು ಹೆಂಗ ಹೋಗು ರಗಳೆ ಆಗ್ಬಿಟ್ಟು. ಅವತ್ತು ಬೇರೆ ಕೊನೆಗೌಡು ಬೇರೆ ಬಟ್ಟೆ ಅಂತ ನಿಂಗೆ ಕಲೆ ಗೊತ್ತಿದ್ದೆ ಕಲಿ ಕೊನೆಗೌಡು ಅಂತ ಎಷ್ಟಿದ್ವಳೆ. ಅದಕ್ಕೆ ಯಾವ ಭಟ್ರು ಎಂಟ್ರ ಮಾಹಿತಿ ಸಿಗ್ಲಕ್ಕ? ನಿಮಗ್ ಭಟ್ರು ಯಾರು ಭಟ್ರು ಬೇಕಾಗಿತ್ತು ಅವ್ರ ಮನೆಗೆ? ಒಂದ್ ನಿಮಿಷ ಹಾಗೆ ರೀ ಮಾಹಿತಿ ಸಿಗ್ತಾ ಅಂತ ನೋಡಿ. ಇಲ್ಲ ವಿನಾಯಕ್ ಅವ್ರೆ, ಅವ್ರ ಮನೆಗೆ ಭಟ್ರು ಯಾರು ಭಟ್ರು ಅಂತ ಹೇಳಿ ಮಾಹಿತಿ ಇಲ್ಲ ಇಲ್ಲಿ. ಹಂಗಾರೆ ಭಟ್ರು ಮಗಳ ಬಗ್ಗೆ ಮಾಹಿತಿ ಇದ್ದ? ದೊಡ್ಡ ಮಗಳು ಆ ದೊಡ್ಡ ಕಾಲೇಜಿಗೆ ಹೋಗ್ತಲ್ಲಿ ಜಡ ಹಿಂಡು ಬರಿ ಹಾಕಿಟ್ಟಲ್ಲಿ ಅದು ಅದ್ರ ಬಗ್ಗೆ ಮಾಹಿತಿ ಇದ್ದ? ಇಲ್ಲ ಇಲ್ಲ, ಹಂಗೆಲ್ಲ ಹೆಣ್ಮಕ್ಳ ಬಗ್ಗೆ ಎಲ್ಲ ಮಾಹಿತಿ ಕೊಡಲಾಗ್ತಿಲ್ಲ. ಎಂತ ಕೊಡಲಾಗ್ತಿಲ್ಲ? ಇವಾಗ ಯಾನ್ ಫೋನ್ ಮಾಡ್ರೆ ಹಿಂಗೆ ಕೊಡಲಾಗ್ತಿಲ್ಲ. ಅದೇ ಜಟ್ಟು ಫೋನ್ ಮಾಡ್ಲಿ ಎಲ್ಲ ಸಿಕ್ತು ಹಂಗೆ. ಇಲ್ಲ ಹಂಗೆಲ್ಲ ಬೇರೆಯವ್ರ ಮನೆ ಹೆಣ್ಮಕ್ಳ ಸುದ್ದಿನೆಲ್ಲ ಹಂಗೆಲ್ಲ ಹೇಳಲ್ಲ ಅಧಿಕಾರ ಇಲ್ಲ. ಹಂಗೆಲ್ಲ ಹೆಣ್ಮಕ್ಳ ಸುದ್ದಿ ಎಲ್ಲ ಮಾಹಿತಿ ಕೊಡ್ತಿಲ್ಲ. ಜೊಟ್ಟಾಗ್ಲಿ ಜೊತೆಗಾಗ್ಲಿ ಕೇಳುತ್ತಾ ಹಂಗಿದ್ ಮಾಹಿತಿ ಎಲ್ಲ ಹೆಂಗ್ ಗೊತ್ತಿದ್ರಿ ಈಗ ಯಾನ್ ಹೇಳ ಆನೆ ಹೇಳ್ತಿ ಕೇಳಿ. ಮಣ್ಣಿಟ್ಲ ನಿಂಗ ಹಿಂಗ್ ಹೇಳ್ತಾ ಇದ್ದಕ್ಕೆ ಹೇಳ್ತಿ. ಮೊನ್ನೆ ಇಟ್ಲಾಗ ಆನಿದೆ ಸಿದ್ದಾಪುರಕ್ಕೆ ಹೋಗ್ಬೇಕಾರೆ ಮಧ್ಯಾಹ್ನ ಬಸ್ಸಿಗೆ ಹೊಂಟಿದ್ದಿ. ಉಳ್ಳಿ ತುಂಗು ಮನೆ ಹತ್ರ ನಿಂತ್ಕೊಂಡಿ. ಎಷ್ಟು ಗಾಡಿ ಬಂದಿಲ್ಲ ಸುಮಾರು ತಾಸು ಗಟ್ಲೆ ಅಲ್ಲೇ ಇದ್ದಿ. ಕಡೆ ಮೂತ್ರಕ್ಕೆ ಹೋಗೋವತ್ತು. ಮೂತ್ರಕ್ಕೆ ಹೋಗ್ಬೇಕಾರೆ ಹೋಗ್ತಿ ಹಿಂಗೆ ತುಂಗು ಮನೆ ಹಿಂದ್ಬಡಿಗೆ ಜೊಟ್ನು ಹಾಕರಿ ಜೊಟ್ನೆ ಅವ್ಳು ನಿಂತ್ಕೊಂಡಿದ್ದ. ಪಕ್ಕಕ್ಕೆ ನಿಂತ್ಕೊಂಡಿದ್ದು ದೊಡ್ಡ ಮಗಳು ಭಟ್ರ. ಕುಸು 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 ಸ್ವಲ್ಪ ತಾಸು ಗಟ್ಲೆ ಮಟ್ಟ ಇದ್ದ. ನನಗೆ ಅಂದ್ರೆ ಸಣ್ಣ ಕಡೆ ಕಡೆ ನೋಡಿದ್ದಿ ಸುಮಾರು ದೊಡ್ಡಾಗೋದು. ಹೌದಲ್ದಾಟು ಕಾರಿನ ಹೊಟ್ಟೆ ಉದಯ ಹೇಳಿ ಹಿಡ್ಕೊಂತ ಹೇಳ್ತೀನಿ ನಿಂಗವು. ಇಲ್ಲ ಅದೆಂತಾರು ಇದ್ದಕ್ಕೂ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಅಲ್ಲ ಇದ್ದಕ್ಕೂ ಅಲ್ಲ ಇದ್ದೋಳೆ ಹೇಳ್ತಾ ಇದ್ದೇನು. ತಗೊಳ್ಳಿ ನಿಂಗ ಮಾಹಿತಿ ತಗೊಳ್ಳಿ. ಈಗ ಆನೆ ಕೊಟ್ಟಾಡಿ ಮಾಹಿತಿಯ ಎಂಟ ಇದ್ದಕ್ಕೆ ಹೊಲ್ಟ್ರು ನನಗವು.
ಅದ್ರ ಬಗ್ಗೆ ಮಾಹಿತಿ ಹೇಳ ನಿಂಗಕ್ಕೆ. ಇಲ್ಲ ಹಂಗಿದ್ ಮಾಹಿತಿ ನಮಗೆ ಯಾವ್ದು ಇಲ್ಲ, ಬೇರೆ ಎಂತಾರು ಮಾಹಿತಿ ಬಾರ ಇಲ್ಲಿ ಟೊಲ್ಸ್ ಕೂಡ ಇಲ್ಲಿ ಬಾ ಇಲ್ಲಿ ಬಾ ಬಾರ ಇಲ್ಲಿ ಎಲ್ಲೋಡಿ ಎಂತ ತೋಲ್ಸ್ಕೊಡೋದ್ರ ಬಗ್ಗೆ ಮಾಹಿತಿ ಟಪ್ಪಳ ಕಡೆ ಇಲ್ಲಿ ಯಮನೆ ರಾಮಕೃಷ್ಣ ಅಲ್ಲಿ ಗೊತ್ತಿದ್ದಲ್ಲ ಗಡ್ಡೆ ಮನೇಲಿ ಇಟ್ಟವು ಅವು ಬಂದ ಒಬ್ಬ ಆಟಿಗೆ ಹೋದ ಮಗನ ಬಿಟ್ಟಿಕ್ಕೆ ಫೋನ್ ಬಂದ ಕೂಡ ಅವ್ನು ತಂಡ ಹಚ್ಚಿನ ಬಿಟ್ಟ ಅವ್ನ ಮಗ. ಈಗ ಟೊಲ್ಸ್ ಕೊಡವು ಬಂದು ಜಕ್ಕೆ ನಿಂತು ಬಿಟ್ಟನೆ ಫೋನ್ ಎದುರಿಗೆ. ನಮಗೆ ಎಂತ ಮಾಡೋಟ ಹೇಳ್ತಿಲ್ಲ ಬಾಗಿಲಿಟ್ಟು ಬೇರೆ ಕೊಟ್ಟಿಗೆ ನೆಡ್ಡ ಅಂತ ಟಪ್ಪಳ ಕಡೆ ನಿಂಗಕ್ಕಲ್ಲ ಇಲ್ಲಿ ನೋಡಿ ಅಮ್ಮನೆ ಬಾಗಿಲಿಟ್ಟು ಕೈಲಿ ಹೇಳಿದ್ನ ಇಲ್ಲ. ಅಡ್ಡಿಲ್ಲ, ಮತ್ತೆಂತಾರ ಬಗ್ಗೆ ಮಾಹಿತಿ ಬೇಕಾಗಿತ್ತಾ? ಮತ್ತೆ ಇಡ್ಲಿ ಒಂದ್ ನಿಮಿಷ, ಇನ್ನು ಇವತ್ತು ಇಡ್ಲಿ ಮಾಡ್ತೀವ ಇಲ್ಲ ಹೇಳಿ ಬೇಕಾಗಿತ್ತ ಮಾಹಿತಿ? ಒಂದು ನಿಮಿಷ ನೋಡ್ತು. ಅದು ಬೇಯಿಸೋ ಶಬ್ದ ಅಲ್ಲ, ಇಡ್ಲಿ ಮಾಡ್ತೀವಲ್ಲ ಬೇಕಾಗಿತ್ತು, ಒಂದು ನಿಮಿಷ ಹೇಳ್ತಿ. ಇದು ಇಡ್ಲಿ ಮಾಡ್ತೀವ ಇಲ್ಲ ಹೇಳಿ ಅಂತೂ ಮಾಹಿತಿ ಇಲ್ಲೇ. ಸುಟ್ಟವು ತೂತ್ ವಡೆ ಮಾಡ್ತೋಡ, ಹಂಗಾಗಿ ಇಡ್ಲಿ ಮಾಡ್ತಾ ಅಂತ ಇದ್ದಿಲ್ಲವು. ಬೇರೆ ಎಂತಾರು ಮಾಹಿತಿ ಬೇಕಾಗಿತ್ತಾ? ಇಡ್ಲಿ ಬಗ್ಗೆ ಅಂತ ಇಡ್ಲಿ ಬಗ್ಗೆ ಮಾಹಿತಿ ಕೊಡುವಣ್ಣ. ಎಂತ ಇಡ್ಲಿ ಅಂದ್ರೆ ಫೋನ್ ಇಟ್ಟು ಹೇಳಿ ಹಂಗೆ ಹೇಳಿದ್ದು ಹಿಂಗ ಎಂಟು ಹೊಟ್ಕೊಬಿಟ್ಟು ಎಂಟ ಹಿಂಗ ಬೇಕಾಗಿದ್ದು ಮಾಹಿತಿ ಇಲ್ಲ. ಬಾಕಿ ಒಟ್ಟು ಇಡ್ಲಿ ದ್ವಾಸ ಬಗ್ಗೆ ಮಾಹಿತಿ ಕೊಟ್ರಪ್ಪ. ಇಟ್ಟೇನು ಹಂಗಾರೆ ಫೋನ? ಅಡ್ಡಿಲ್ಲ ವಿನಾಯಕ್ ಅವರೇ, ಕರೆ ಮಾಡಿದ್ದಕ್ಕೆ ಧನ್ಯವಾದ. ಹಿಂಗೆ ಎಂತಾರು ಸಮಸ್ಯೆ ಇದ್ರೆ ಹವ್ಯಕ ಕಾಲ್ ಸೆಂಟರ್ಗೆ ಕರೆ ಮಾಡ್ತಾ ಇರಿ. ಎಲ್ಲ ಇಡೀ ದಿನ ನಿಂಗ್ಳ ಸಂತಿಗಿರ್ತೀಯ. ಸತ್ಯನಾರಾಯಣ ಕತೆ ಮತ್ತೆ ದೇವಿ ಪಾರಾಯಣ ದಿನ ಒಂದಿನ ಬಿಟ್ಟು. ಧನ್ಯವಾದ.